ನಮಸ್ಕಾರ ಮತ್ತೊಮ್ಮೆ ಕೂಲ್ ಹೋಮ್ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ರೀಸೆಂಟ್ಲಿ ನಮ್ಮ ಒಬ್ಬರು ಸ್ನೇಹಿತರು ಸಬ್ಸ್ಕ್ರೈಬರು ಇಮೇಲ್ ಕಳಿಸಿದರು. ನಾನೊಂದು 1000 ಅಡಿ ಬೋರ್ವೆಲ್ ಕೊರೆಸಿದ್ದೀನಿ, ಎಷ್ಟು ಸ್ಟೇಜ್ ಇರೋದು ಮತ್ತು ಎಷ್ಟು HP ಇರೋ ಪಂಪು ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿ ಅಂತ ಹೇಳ್ಬಿಟ್ಟು ನನಗೊಂದು ಇಮೇಲ್ ಕಳಿಸಿದರು. ಸೊ ಇದು ಕ್ವಶನ್ನು ಡೈರೆಕ್ಟಾಗಿ ಈ ಥರ ಆನ್ಸರ್ ಮಾಡೋಕ್ಕಲ್ಲ, ಯಾಕಂದರೆ ಬೇರೆ ಪ್ಯಾರಾಮೀಟ್ರ್ಗಳು ಅದನ್ನು ಮಾಡೋಕ್ಕಾಗೋದು. ಸೊ ಈ ಕ್ವಶನ್ ಕಾಮನ್ ಆಗಿ ನನ್ನ ಚಾನಲಲ್ಲಿ ಎಲ್ಲರೂ ಕೇಳ್ತಾರೆ. ಸೊ ಇಮೇಲಲ್ಲೂ ಕಳಿಸ್ತಾರೆ, ಕಮೆಂಟ್ಸಲ್ಲಿ ಹಾಕ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನೀವೊಂದು ಪಂಪ್ ಸ್ಟಿಕ್ಕರ್ ನೋಡಿದ ತಕ್ಷಣ ಈ ಪಂಪು ನಿಮಗೆ ಸೂಟಬಲ್ ಇದೆಯಾ ಇಲ್ವಾ ಅನ್ನೋದನ್ನು ನೀವು ಆನ್ ದ ಸ್ಪಾಟ್ ತಿಳ್ಕೊಬೋದು. ಸೊ ಅದ್ರ ಬಗ್ಗೆ ಒಂದಷ್ಟು ನೀವು ಇದಕ್ಕೆ ಭಾಳ ಕಷ್ಟಪಡಬೇಕಾಗಿಲ್ಲ. ಒಂದು 5-6 ಮಾಹಿತಿಯನ್ನು ತಿಳ್ಕೊಂಬಿಟ್ರೆ ನೀವು ಎನಿ ಟೈಮು ಡಿಸೈಡ್ ಮಾಡ್ಬೋದು. ಯಾವ ಪಂಪ್ ನೋಡಿದ ತಕ್ಷಣ, ಸ್ಟಿಕ್ಕರ್ ನೋಡಿದ ತಕ್ಷಣ ಡಿಸೈಡ್ ಮಾಡ್ಬೋದು ಇದು ನನ್ನ ಬೋರ್ವೆಲ್ ಆಗುತ್ತಾ ಆಗಲ್ವ ಅಂತ ಹೇಳ್ಬಿಟ್ಟು. ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ, ಕೆಲವೊಂದು ಮೋಟಾರ್ ಪ್ಯಾರಾಮೀಟ್ರನ್ನ ಅಥವಾ ಲೇಬಲ್ ಮೇಲಿರೋ ಒಂದಷ್ಟು ಮಾಹಿತಿನ ನೋಡೋಣ. ಒಂದನೇದಾಗಿ ಡ್ಯೂಟಿ ಪಾಯಿಂಟ್ ಹೆಡ್ ಅಂತ ಹೇಳ್ಬಿಟ್ಟು ಒಂದು ಇರುತ್ತೆ. ಸೊ ಅರೌಂಡ್ 80 ಮೀಟರ್ಸ್ ಅಂತೇಳಿ ಕೊಟ್ಟಿದ್ದಾರೆ ನಾನು ನೋಡಿರೋ ಈ ಪಂಪಲ್ಲಿ. ಸೊ ಅದು ಚೇಂಜ್ ಆಗುತ್ತೆ, ನೀವು ಅದನ್ನು ಬಟ್ ಇದನ್ನು ನೀವು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಡ್ಯೂಟಿ ಪಾಯಿಂಟ್ ಹೆಡ್ ಅಂದರೆ ಏನು ಅಂತ ಹೇಳ್ಬಿಟ್ಟು, ಓವರಾಲ್ ಎಫಿಷಿಯನ್ಸಿ ಅಂತಂದರೆ ಏನು ಅಂತ ಹೇಳ್ಬಿಟ್ಟು, ಮೂರನೇದು ಡಿಸ್ಚಾರ್ಜ್ ಲೀಟರ್ಸ್ ಪರ್ ಸೆಕೆಂಡ್ ಲೀಟರ್ಸ್ ಪರ್ ಮಿನಿಟ್ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಸೊ ಅದನ್ನು, ಮತ್ತು 4ನೇದಾಗಿ ಸ್ಟೇಜು, 10 ಸ್ಟೇಜು 11 ಸ್ಟೇಜು ಯಾವ ಸ್ಟೇಜ್ ಇರುತ್ತಲ್ಲ ಆ ಥರ ಸ್ಟೇಜ್ ಅಂದ್ರೇನು. 5ನೇದಾಗಿ ಆಪ್ರೇಟಿಂಗ್ ಹೆಡ್ ರೇಂಜ್. ಸೊ ಈ 5 ಪಾಯಿಂಟು ಮತ್ತು HP ಮತ್ತು ಏನು ಕಿಲೋವ್ಯಾಟ್ ಇದೆಯಲ್ಲ ಅದು ನಾವು ಜಾಸ್ತಿ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅದು ಮ್ಯಾನುಫ್ಯಾಕ್ಚರು ಫಿಕ್ಸ್ ಮಾಡಿಟ್ಟಿರ್ತಾರೆ. ಸೊ ಅದನ್ನು ನಾವು ಅಡ್ಯಾರ್ ಮಾಡಬೇಕಾಗತ್ತೆ. ಸೊ ಇವೆಲ್ಲ ಮಾಹಿತಿನ ನಾವು ಡೀಟೇಲಾಗಿ ನೋಡೋಣ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಈ ಥರ ಯಾವ ಪಂಪ್ ಸೆಲೆಕ್ಟ್ ಮಾಡಬೇಕು, ಇದು ನಂಗೆ ಸೂಟ್ ಆಗುತ್ತಾ ಆಗಲ್ಲ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ನು ಸುಮಾರಷ್ಟು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡೆಫಿನೆಟಾಗಿ ಹೇಳ್ತೀನಿ ಫ್ರೆಂಡ್ಸ್. ಫಸ್ಟ್ ಫ್ರೆಂಡ್ಸ್ ನೋಡೋಣ, ಡ್ಯೂಟಿ ಪಾಯಿಂಟ್ ಹೆಡ್ ಅಂತ ಹೇಳ್ಬಿಟ್ಟು ಏನು ಅಂತ ಹೇಳ್ಬಿಟ್ಟು ನೋಡೋಣ. ನಾನೊಂದು ಸ್ಟಿಕ್ಕರ್ ತೋರಿಸ್ತೀನಲ್ಲ, ಅದರಲ್ಲಿ ಒಂದು 80 ಮೀಟ್ರ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಮೀಟ್ರಲ್ಲೇ ಹೇಳ್ತೀನಿ, ಯಾಕಂತಂದರೆ ಅದು ಮುಂದೆ ಆ ಸ್ಟಿಕ್ಕರಲ್ಲಿ ಅದೇ ಇರೋದ್ರಿಂದ ಈಸಿ ಆಗುತ್ತೆ ರೆಫರೆನ್ಸ್ ಮಾಡೋಕ್ಕೆ. ಈ 80 ಮೀಟ್ರ್ ಅನ್ನೋದು ಆ ಲೆವೆಲಲ್ಲಿ ನೀವು ಪಂಪನ್ನು ಇನ್ಸ್ಟಾಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅಲ್ಲಿ ಇನ್ಸ್ಟಾಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಆಪ್ಟಿಮಲ್ಲು ಎಫಿಷಿಯನ್ಸಿಲಿ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಪಂಪು ಮ್ಯಾನುಫ್ಯಾಕ್ಚರರ್ ಹೇಳ್ತಾರೆ. ಅಂದರೆ 80 ಮೀಟ್ರಲ್ಲಿ ಇದ್ದರೆ ಏನಿಲ್ಲ, ಒಳ್ಳೆ ಸೂಪರಾಗಿ ಡಿಸ್ಚಾರ್ಜ್ ಬರುತ್ತೆ ನಿಮಗೆ. ಆಮೇಲೆ ಕರೆಂಟು ಜಾಸ್ತಿ ತೊಗೊಳ್ಳೋದು ಆ ಥರನೂ ಆಗೋಲ್ಲ. ಮತ್ತು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಈ ಕಾರು ಒಂದು 80 ಕಿಲೋಮೀಟರ್ ಸ್ಪೀಡಲ್ಲಿ ಮ್ಯಾನುಫ್ಯಾಕ್ಚರ್ ಸರ್ಟಿಫೈ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು. 80 ಕಿಲೋಮೀಟ್ರಲ್ಲಿ ನಿಮಗೆ ಆಪ್ಟಿಮಲ್ ಒಳ್ಳೆ ಸೂಪರಾಗಿ ಫ್ಯೂಲ್ ಎಫಿಷಿಯನ್ಸಿ ಕೊಡುತ್ತೆ. ಮತ್ತು ಏನು ಕೈ ಅನ್ನಲ್ಲ, ಸೊ ಸೂಪರಾಗಿ ಕಾರು ಓಡುತ್ತೆ ಸ್ಮೂತಾಗಿ. ಸೊ ಅದನ್ನು ಡ್ಯೂಟಿ ಪಾಯಿಂಟ್ ಹೆಡ್ ಅಂದ್ಬಿಟ್ಟು ಈ ಪಂಪ್ ಮ್ಯಾನುಫ್ಯಾಕ್ಚರು ಈ ಥರ ಕನ್ವರ್ಸೇಷನ್ ಮಾಡಿದ್ದಾರೆ. ಸೊ ನೀವು ಈಗ ಗ್ರೌಂಡ್ ಫ್ಲೋರಲ್ಲಿ ನೀವು ಸಮ್ ಟ್ಯಾಂಕಿಂಗ್ ಬೀಳೋದಿದ್ದರೆ 80 ಮೀಟರ್ಸ್ ಕೆಳಗಡೆ ನೀವು ಇನ್ಸ್ಟಾಲ್ ಮಾಡ್ಬೋದು. ಬಟ್ ನೀವು ಫಸ್ಟ್ ಫ್ಲೋರಿಗೆ ಪಂಪ್ ಮಾಡಬೇಕು ಅಲ್ಲ, ಅಥವಾ 3rd 4th ಫ್ಲೋರಿಗೆ ಪಂಪ್ ಮಾಡಬೇಕು ಅಂದರೆ ಎಷ್ಟು ಇದೆಯಲ್ಲ ಆ ಮೆಜರ್ಮೆಂಟು ಸ್ವಲ್ಪ 40 ಫೀಟು ಅಥವಾ ಅರೌಂಡ್ 12 ಮೀಟರ್ಸ್ ಅಂತಿದೆಯಲ್ಲ, 12 ಮೀಟರ್ಸನ್ನು ಮೈನಸ್ ಮಾಡಿಬಿಟ್ಟು ನೀವು ಅರೌಂಡು ಪ್ರಾಬ್ಲಿ 68 ಮೀಟರ್ಸ್ಗೆ ಇನ್ಸ್ಟಾಲು ಮಾಡಬೇಕಾಗುತ್ತೆ. ಸೊ ಅದು ಡ್ಯೂಟಿ ಪಾಯಿಂಟ್ ಹೆಡ್ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. 2ನೇ ಪಾಯಿಂಟ್ ಬಂದುಬಿಟ್ಟು ಓವರಾಲ್ ಎಫಿಷಿಯನ್ಸಿ. ಸೊ ಓವರಾಲ್ ಎಫಿಷಿಯನ್ಸಿ ಅನ್ನೋದು ಪಂಪ್, ಈಗ ಸಪೋಸು 100 ವ್ಯಾಟ್ ಅಷ್ಟು ಕರೆಂಟ್ ಎಳ್ಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಪಂಪು. ಅದರಲ್ಲಿ 44 ಪಾಯಿಂಟ್ ಸಮಥಿಂಗ್ ವ್ಯಾಟು ನೀರು ಪಂಪ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಉಳಿದಿರೋದೆಲ್ಲ ಹೀಟು, ಫ್ರಿಕ್ಷನ್ನು, ಆಮೇಲೆ ಮೆಕ್ಯಾನಿಕಲ್ ಲಾಸಲ್ಲಿ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗಾದರೆ ನಿಮಗೆ ಕಮ್ಮಿ ಆಯ್ತಲ್ಲ ಅಂತ ಅನಿಸ್ಬೋದು. ಈಗ 44 ಪಾಯಿಂಟ್ಸ್ ಇಲ್ಲ, ಅದು ಆ್ಯಕ್ಚುಲಿ ಎನಿ ರೇಂಜು 40ಇಂದ 60% ಎಫಿಷಿಯನ್ಸಿ ಇದ್ದರೆ ಅದನ್ನು ಒಳ್ಳೆ ಪಂಪ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಸೊ ಈ ಕೇಸಲ್ಲಿ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಮ್ಮ ಬಾಡೀಲಿ ನಾವು ಒಂದು 100 ಗ್ರಾಮ್ಸ್ ತಿಂತೀವಿ ಅಂತ ತಿಳ್ಕೊಳ್ಳೋಣ. 100 ಗ್ರಾಮ್ಸಲ್ಲಿ ನಮ್ಗೆ ಈ ಕೇಸಲ್ಲಿ ತೊಗೊಂಡ್ರೆ ನಾವು ಒಂದು 44 ಅಥವಾ 45% ಮಾತ್ರ, 45 ಗ್ರಾಮ್ ಮಾತ್ರ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಉಳಿದಿರೋದೆಲ್ಲ ಬೇರೆ ಕೆಲಸಗಳಿಗೆ ಯೂಸ್ ಆಗುತ್ತೆ. ಸಪೋಸ್ ನಮ್ಮ ಬಾಡಿ ಹೀಟ್ ಮೇಂಟೈನ್ ಆಗಬೇಕು, ಡೈಜೆಸ್ಟಿವ್ ಪ್ರೋಸೆಸ್ ಆಗಬೇಕು. ಸೊ ಆ ಕೆಲಸಕ್ಕೆಲ್ಲ ಹೊರಟಾಗುತ್ತೆ. ಓನ್ಲಿ 44 ಇಲ್ಲ 45 ಗ್ರಾಮ್ ಮಾತ್ರ ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಸಿಗುತ್ತೆ. ಸೊ ಅದು ಒಂದು ಸಿಂಪಲ್ ಎಕ್ಸಾಂಪಲು, ನೀವು ಅರ್ಥ ಮಾಡ್ಕೊಳ್ಳೋಕೆ ಎಫಿಷಿಯನ್ಸಿನ ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ 3ನೇ ಪಾಯಿಂಟ್ ಬಂದ್ಬಿಟ್ಟು ಡಿಸ್ಚಾರ್ಜ್.
ಡಿಸ್ಚಾರ್ಜ್ ಎಷ್ಟು ಅಂತೇಳಿ ಲೀಟರ್ಸ್ ಪರ್ ಸೆಕೆಂಡು ಇಲ್ಲ ಲೀಟರ್ಸ್ ಪರ್ ಮಿನಿಟ್ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಸೊ ಈ ಕೇಸಲ್ಲಿ ಒಂದು 3.16 ಲೀಟರ್ಸ್ ಪರ್ ಸೆಕೆಂಡ್ ಅಂತ ಹಾಕಿದ್ದಾರೆ. ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅವರ್ಲಿ ನಿಮಗೆ ಸಿಗುತ್ತೆ. ನೀವು ಇದನ್ನು ನಿಮ್ಮ ಬೋರ್ವೆಲ್ಲು ಥ್ರೂಪುಟ್ ಜೊತೆಗೆ ಮ್ಯಾಚ್ ಮಾಡ್ಬೋದು. ಅದು ಈಗ ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ 3.16 ಲೀಟರ್ಸ್ ಪರ್ ಸೆಕೆಂಡ್ LPS, ಅದು 1 ಸೆಕೆಂಡಿಗೆ 3.16 ಲೀಟರ್ಸ್, 1 ಮಿನಿಟಿಗೆ ನಿಮಗೆ 189.6 ಲೀಟರ್ಸ್ ಅಷ್ಟು ನೀರು ಪಂಪ್ ಮಾಡುತ್ತೆ. 1 ಅವರಿಗೆ ನಿಮಗೆ 11,376 ಲೀಟರ್ಸ್, 11,500 ಅಂತೇಳಿ ಅಂದ್ಕೊಳ್ಳೋಣ. ಓಕೆ, ಸೊ ಇಷ್ಟು ನೀರು 1 ಗಂಟೆಗೆ ಇದು ಪಂಪ್ ಮಾಡುತ್ತೆ. ಹಂಗಂದ್ರೆ ನಿಮ್ಮದು ಬೋರ್ವೆಲ್ ಔಟ್ಪುಟ್ ಕೂಡ ಅಷ್ಟೇ, ಇದಕ್ಕಿಂತನೂ ಜಾಸ್ತಿ ಇರಬೇಕು. ಅದು ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು ಈಗ ನೋಡೋಣ ಬನ್ನಿ ಫ್ರೆಂಡ್ಸ್. ನೀವು ಗೂಗಲಿಗೆ ಹೋಗ್ಬಿಟ್ಟು ಬೋರ್ವೆಲ್ ವಾಟರ್ ಈಲ್ಡ್ ಕೂಲ್ ಹೋಮ್ ಟೆಕ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಅವಾಗ ನಂದು ಫಸ್ಟ್ ವೆಬ್ಸೈಟ್ ಬರುತ್ತೆ ಇಲ್ಲಿ. ಓಕೆ, ನೀವು ಇದ್ರೊಳಗೆ ನೋಡಿದರೆ ನಿಮಗೆ ನಾನು ಲೀಸ್ಟ್ ಮಾಡಿದ್ದೀನಿ ಎಲ್ಲ. ಸೊ ಅರ್ಧ ಇಂಚಿಗೆ 95.4 ಲೀಟರ್ಸ್ ಪರ್ ಅವರ್ಗೆ ಇಷ್ಟು ಬರುತ್ತೆ ಅಂತೇಳಿ. ಅದೇ ಥರ ನಮಗೆ ಬೇಕಾಗಿರೋದು 11,500 ಲೀಟರ್ಸ್ ಪರ್ ಸೆಕೆಂಡ್ ಅಲ್ವಾ. ಸೊ 3/4 ಇಂಚ್ ಇದ್ದರೆ ನಿಮ್ಗೆ 11,400 ಇರುತ್ತೆ, ಸೂಟ್ ಆಗಲ್ಲ. ಸೊ 3.5 ಇಂಚ್ ಇದ್ದರೆ ಸ್ವಲ್ಪ ಸೂಟಬಲ್ ಇದೆ, ಬಟ್ ಸೇಫರ್ ಸೈಡಿಗೆ ಏನಂತಂದರೆ 3/4 ಇಂಚು ಇಲ್ಲ 4 ಇಂಚ್ ಬೋರ್ವೆಲ್ ಇದ್ದರೆ ನಮ್ಮ ಏನು ನೋಡಿದ್ವಲ್ಲ 3.1 ಲೀಟರ್ಸ್ ಪರ್ ಸೆಕೆಂಡ್ ಆ ಥ್ರೂಪುಟ್ ಇರೋದು ನಮಗೆ ಇದಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಥರ ನೀವು ಮೆಜರ್ ಮಾಡ್ಬೋದು ನಿಮ್ಮ ಬೋರ್ವೆಲ್ ಸೂಟಬಲ್ ಇದೆಯಾ ಆ ಪಂಪಿಗೆ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನೆಕ್ಸ್ಟು ಬಂದ್ಬಿಟ್ಟು ಕಾನ್ಸೆಪ್ಟು ಸ್ಟೇಜ್ ಅಂದರೆ ಈಗ ಸಪೋಸ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನೀವು ಒಂದು 10 ಬಕೆಟ್ ನೀರನ್ನು ಫಸ್ಟ್ ಫ್ಲೋರಿಗೆ ತಗೊಂಡೋಗ್ಬೇಕು ಅಂತ ತಿಳ್ಕೊಳ್ಳೋಣ. ನಿಮ್ಮ ಹತ್ರ ಒಂದು 20 ಸ್ಟೆಪ್ ಇದೆ ಅಂತ ತಿಳ್ಕೊಳ್ಳೋಣ. ಹಾಫ್ ವೇ ಒಂದು 10 ಸ್ಟೆಪ್ಪು, ಇನ್ನು ಹಾಫ್ ವೇ ಮೇಲ್ಗಡೆ 10 ಸ್ಟೆಪ್ ಇದೆ ಅಂತ ತಿಳ್ಕೊಳ್ಳೋಣ. ಇವಾಗ ನೀವೊಬ್ಬರೇ ಒಂದೊಂದೇ ಬಕೆಟನ್ನು ಅಥವಾ 2 ಬಕೆಟ್ ಹಿಂಗೆ ಮೇಲ್ಗಡೆ ತೊಗೊಂಡೋಗ್ಬೋದು. ಬಟ್ಟು ನಿಮ್ಗೊಂದು 4-5 ಸಲ, ಒಂದು 2-3 ಸಲ ಮಾಡಿದಾಗ ನಿಮಗೆ ಸುಸ್ತಾಗುತ್ತೆ. ಅದು ಒಂದು ಎಫಿಷಿಯೆಂಟ್ ಮೆಥಡು ಅಲ್ಲ. ಸಪೋಸ್ ಏನು ಅಂತ ಅಂದ್ಕೊಂಡ್ರೆ, ಇವಾಗ ಪ್ರತಿ ಸ್ಟೆಪ್ಪಿಗೂ ಒಬ್ಬೊಬ್ರು ಇದ್ದಾರೆ ಅಂದ್ಕೊಳ್ಳೋಣ. ಸೊ 20 ಜನ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ನೀವೇನು ಮಾಡ್ತೀರಾ, ಒಂದು ಬಕೆಟನ್ನು ಎತ್ಬಿಟ್ಟು ಅವ್ರಿಗೆ ಕೊಡ್ತೀರಾ, ಅವರು ಇನ್ನೊಬ್ರಿಗೆ ಪಾಸ್ ಮಾಡ್ತಾರೆ, ಅವರು ಇನ್ನೊಬ್ರು ಪಾಸ್ ಮಾಡ್ತಾರೆ. ಸೊ ಅದೇ ಥರ ಮಾಡಿದಾಗ ನೀವು ಫಸ್ಟ್ ಫ್ಲೋರಿಗೆ ಈಸಿಯಾಗಿ ರೀಚ್ ಆಗುತ್ತೆ. ಇದನ್ನೇ ಸಿಂಪಲ್ಲಾಗಿ ಸ್ಟೇಜ್ ಅಂತೇಳಿ ಕರೀತಾರೆ. ಈ ಪಂಪ್ ಸ್ಟೇಜಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದರೆ ಇಂಪೆಲ್ಲರ್ ಅಂತ ಹೇಳ್ತಾರೆ. ಓಕೆ, ನಾನು ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು. ಇದು ಒಂದು ಇಂಪೆಲ್ಲರ್, ಇದು ಇಂಪೆಲ್ಲರ್ ಅಂತ ಹೇಳ್ತಾರೆ. ಇಂಪೆಲ್ಲರ್ ಸೆಟ್ ಅದು ಆ್ಯಕ್ಚುಲಿ. ಓಕೆ, ಈ ಇಂಪೆಲ್ಲರ್ ಅನ್ನೋದು ಇದು ಒಳಗಡೆ ಇರೋದು, ಇದಕ್ಕೆ ಡಿಫ್ಯೂಸರ್ ಅಂತಾರೆ, ಇದನ್ನು ಇಂಪೆಲ್ಲರ್ ಅಂತ ಹೇಳ್ಬಿಡ್ತಾರೆ. ಸೊ ಇದು ಹಿಂಗೆ ಒಳಗಡೆ ಫಿಟ್ಟಾಗಿ ಈ ಪಂಪಿಂದ ರಾಡ್ ಬರುತ್ತಲ್ಲ, ಇದು ಕನೆಕ್ಟ್ ಮಾಡಿದಾಗ ಇದು ಹಿಂಗೆ ರೊಟೇಟ್ ಆಗುತ್ತೆ. ಹಿಂಗೆ ರೊಟೇಟ್ ಆದಾಗ ನಿಮಗೆ ನೀರು ಈಸಿಯಾಗಿ ಮೇಲ್ಗಡೆ ಪುಷ್ ಆಗುತ್ತೆ. ಇದನ್ನು ಈ ಒಂದು ಇಂಪೆಲ್ಲರನ್ನು ಒಂದು ಸ್ಟೇಜ್ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ಸೊ ಇವಾಗ ಸಪೋಸು ಎಷ್ಟು ಸೇರಿದಾಗ ನಿಮ್ಗೆ ಇಷ್ಟು ಸೇರಿದಾಗ 3 ಸ್ಟೇಜ್ ಅಂತ ಹೇಳ್ಬೋದು. ಓಕೆ, ಈಗ ಡ್ಯೂಟಿ ಪಾಯಿಂಟ್ ಹೆಡ್ ಬಂದುಬಿಟ್ಟು ನಮಗೆ 80 ಮೀಟರ್ಸ್ ಅಂತ ಹೇಳ್ಬಿಟ್ಟಿದೆ. ಓಕೆ, ಇನ್ನೊಂದು ರೇಂಜ್ ಇದೆಯಲ್ಲ, ಹೆಡ್ ರೇಂಜ್, ಮ್ಯಾಕ್ಸಿಮಮ್ ಹೆಡ್ ರೇಂಜು ನಮಗೆ 88 ಮೀಟರ್ಸ್ ಅಂತ ಹೇಳಿದೆ. ಸೊ ಇವಾಗ ಒಂದು ಸ್ಟೇಜ್ ಬಂದುಬಿಟ್ಟು ನಿಮಗೆ ಅರೌಂಡು 8.8 ಮೀಟರ್ಸ್ ಅಷ್ಟು ನೀರನ್ನ ಮೇಲ್ಗಡೆ ಮ್ಯಾಕ್ಸಿಮಮ್ ಅದು ಪುಷ್ ಮಾಡಿ. 80 ಅಂದರೆ 8 ಮೀಟರ್ಸ್ ಅಂತೂ ಒಂದು ಇಂಪೆಲ್ಲರ್ ಪುಷ್ ಮಾಡುತ್ತೆ. ಸೊ ಮ್ಯಾಕ್ಸಿಮಮ್ಮು 80 ರೇಂಜ್ 88 ಮೀಟರ್ಸ್ ಇರೋದ್ರಿಂದ ಒಂದು ಇಂಪೆಲ್ಲರ್ ನಿಮಗೆ 8.8 ಮೀಟರ್ಸ್ ಅಷ್ಟು ನೀರನ್ನು ಮೇಲ್ಗಡೆ ಪುಷ್ ಮಾಡುತ್ತೆ. ಸೊ ಇದೇ ಥರ ನಿಮಗೆ 1 ಸ್ಟೇಜ್ ಆಯಿತು, 2 ಸ್ಟೇಜ್ ಆಯಿತು, 3 ಸ್ಟೇಜ್ ಆಯಿತು, 4, 5 ಈ ಥರ 10 ಸ್ಟೇಜು ಇರುತ್ತೆ. ಸೊ ಈಗ 10 ಸ್ಟೇಜಿಂದ ಸೇರಿಬಿಟ್ಟು ನಿಮಗೆ 88 ಮೀಟರ್ ನೀರು ಮೇಲ್ಗಡೆ ಪುಷ್ ಮಾಡುತ್ತೆ. ಸೊ ಇದನ್ನೇ ಸ್ಟೇಜಸ್ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಹೇಳ್ಬೋದು ಫ್ರೆಂಡ್ಸ್. ಫೈನಲಾಗಿ ಆಪ್ರೇಟಿಂಗ್ ಹೆಡ್ ರೇಂಜ್, ಇದು ಭಾಳ ಇಂಪಾರ್ಟೆಂಟು. ಆಪ್ರೇಟಿಂಗ್ ಹೆಡ್ ರೇಂಜು ಒಂದು 88 ಮೀಟರಿಂದ ಒಂದು 60 ಮೀಟರ್ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ ಈ ಲೇಬಲ್ ಪ್ರಕಾರ. ಸೊ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮದು ಸಪೋಸ್ ಕಾರ್ ಎಕ್ಸಾಂಪಲ್ಗೆ ತೊಗೊಳ್ಳೋಣ. ನೀವೇನು ಮಾಡಬೇಕು, ಇವಾಗ 60 ಸ್ಪೀಡಲ್ಲಿ ಹೋದರೆ, ಅದಕ್ಕಿಂತ ಕಮ್ಮಿ ಹೋದರೆ ಏನಾಗುತ್ತೆ ಅಂತಂದರೆ ನಿಮಗೆ ಒಂಥರ ರಫ್ ಫೀಲಿಂಗ್ ಆಗ್ಬೋದು. ಈಗ 88ಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಹೋದರೆ ನಿಮಗೆ ಒಂಥರ ವೈಬ್ರೇಷನ್ ಬರ್ಬೋದು, ಈ ಥರ ಬರ್ಬೋದು. ಸೊ ನೀವು ಅಷ್ಟರೊಳಗೆ ನೀವು ಮ್ಯಾನೇಜ್ ಮಾಡಬೇಕು ನೀನು. ಸೊ ಇವಾಗ ಈ ಪಂಪಲ್ಲಿ ಏನು ಆಗುತ್ತೆ ಅಂತಂದರೆ, ನೀವು 60 ಮೀಟರ್ಗಿಂತ ಕೆಳಗಿದ್ದರೆ ನಿಮಗೇನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಪಂಪ್ಗಳು ನೀರು ಫೋರ್ಸಾಗಿ ಬರುತ್ತೆ. ಸೊ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ವಾಲ್ಗಳು ಕಿತ್ತೋಗೋದು ಆ ಥರ ಎಲ್ಲ ಆಗುತ್ತೆ. ಓಕೆ, ಈಗ 88 ಮೀಟ್ರ್ ಮೇಲೆ ಹೋಯ್ತು ಅಂತ ತಿಳ್ಕೊಳ್ಳಿ. 88 ಮೀಟ್ರ್ ಹೋದರೆ ನಿಮಗೆ ಅದು ಪ್ರೆಷರ್ ಸಾಕಾಗಲ್ಲ, ಅದ್ರ ಮೇಲೆ ಹತ್ತೋದೇ ಇಲ್ಲ ಅದು ಆ್ಯಕ್ಚುಲಿ. ಓಕೆ, ಅದ್ರ ಮೇಲೆ ನಿಮಗೆ ನೀರೇ ಬರೋಲ್ಲ. ಈಗ 90 ಮೀಟ್ರಲ್ಲಿ ನೀವು ಏನಾದ್ರು ಸಮ್ ಟ್ಯಾಂಕ್ ಇಟ್ಬಿಟ್ಟು
ನೀವು ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಅದು ಹೋಗಲ್ಲ. ಸೊ ಅದು ರೇಂಜ್ ಕೊಟ್ಟಿರ್ತಾರೆ, ಆ ರೇಂಜ್ ಒಳಗೆ ನೀವು ಸೆಲೆಕ್ಟು ನಿಮ್ಮ ಪಂಪನ್ನು ಇದು ಮಾಡಬೇಕಾಯ್ತು, ಇನ್ಸ್ಟಾಲ್ ಮಾಡಬೇಕಾಯ್ತು. ಫೈನಲಾಗಿ ನಮ್ಗೆ ಉಳಿದಿರೋದೇನು ಅಂತಂದರೆ HP ಮತ್ತು ಕಿಲೋವ್ಯಾಟ್. ಸೊ ಇದು ಈ ಏನು ಹೇಳಿದ್ನಲ್ಲ, ನಾನು ಫಸ್ಟ್ ತೋರಿಸಿದ್ನಲ್ಲ ನಿಮಗೆ, ಈ ಇಂಪೆಲ್ಲರ್ ಇದೆಯಲ್ಲ, ಇಂಪೆಲ್ಲರ್ ತಿರ್ಗೋಕ್ಕೆ ಏನಿದೆಯಲ್ಲ ಅದಕ್ಕೆ ಎಷ್ಟು ಫೋರ್ಸ್ ಬೇಕಾ ಅದನ್ನು ಮ್ಯಾನುಫ್ಯಾಕ್ಚರರು ಅವರು ಡಿಸೈಡ್ ಮಾಡಿ ಡಿಸೈನ್ ಮಾಡಿರ್ತಾರೆ. ಇದರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ HP ಕಿಲೋವ್ಯಾಟಿಗೆ ಕನ್ವರ್ಟ್ ಮಾಡಿದಾಗ ಅಂದರೆ 1 HP ತಗೊಳ್ಳೋ 0.75 ಸಮಥಿಂಗ್ ಕಿಲೋವ್ಯಾಟ್ ಅಂತ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿರುವ ಓವರಾಲ್ ಮಾಹಿತಿ ಏನು ಕೊಟ್ಟನಲ್ಲ ಅದರಿಂದ ನಿಮಗೆ ಪಂಪು ಸೆಲೆಕ್ಷನ್ ಮಾಡೋಕ್ಕೆ ಈಸಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಖಂಡಿತ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್. ಇನ್ನೊಂದೇ ಮಾತ್ರ.